ಅವೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಇರ್ರಿ. ಇವತ್ತೇನಾದ್ರೂ ನಾನು ಹೋಗಿದ್ ಕೆಲ್ಸ ಆಗದೆ ಇರ್ಬೇಕು, ಆಮೇಲೆ ನಿಮ್ಗಿದೆ ಹಬ್ಬ. ಹಬ್ಬ ಕೆಲಸ ಸಿಕ್ಕಿದ ಮೇಲೆ ಮಾಡೋರಂತೆ. ಅಷ್ಟಕ್ಕೂ ಮುಂದಕ್ಕೇನೋ ಮಾಡ್ಬೇಕಂತ ಮನ್ಸು ಮಾಡಿದ್ರಲ್ಲ, ಇಲ್ಲ ಅಂದ್ರೆ ಕುರ್ಚಿ ಜೊತೆ ನಿಮ್ ಕತೆ. ಬೇಡ ನೋಡಿ. ಸರಿ ಬನ್ನಿ, ಡ್ರಾಪ್ ಮಾಡ್ತೀನಿ. ಯಾಕೆ ನಗ್ತಾ ಇದ್ದೀರಾ? ಅಲ್ಲ, ನಿಮ್ ಬಂಡಿ ಮುಂದಕ್ಕೆ ಹೋಗ್ತಿಲ್ಲ, ಇನ್ನು ನನ್ ಬೇರೆ ಡ್ರಾಪ್ ಮಾಡ್ತೀರಾ? ಏನು ಬೇಕಾಗಿಲ್ಲ, ನನ್ ಬಸ್ಸಲ್ಲೇ ಹೋಗ್ತೀನಿ. ಹಲೋ, ಆಫೀಸರ್ಗೂ ಡ್ರಾಪ್ ಮಾಡ್ತೀನಿ ಅಂತ ಹೇಳಿಲ್ಲ, ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದು. ಹಲೋ ನೋಡಯ್ಯ, ನೋಡು, ಆ ಹುಡುಗಿ ಕೆಲ ಅಷ್ಟು ಅನ್ಸ್ಕೊಂಡ್ರು ನಿನಗೇನು ಅನ್ಸ್ತಿಲ್ವಾ? ನಾಚಿಕೆ ಆಗ್ತಿಲ್ವಾ? ಸ್ಟಾರ್ಟ್ ಆಗು. ನಾನ್ ಬೈದ್ರೆ ಸ್ಟಾರ್ಟ್ ಆಗಿಲ್ಲ, ಹುಡುಗಿ ಬೈದ ತಕ್ಷಣ ಸ್ಟಾರ್ಟ್ ಆಗ್ತ್ಯಾ? ಕಿಸ್ತಿ ಸಾಕು, ಬನ್ರಿ. ಬಾಯ್ ಫ್ರೆಂಡ್ಸ್. ರಾಜ್, ಈ ಮುರುಗೇಶ್ ಒಂದೊಂದ್ಸರಿ ಒಂಥರ ಆಡ್ತಾರಲ್ವಾ? ಅವ್ನು ಲೂಸ್ ಕಂಡ್ರಿ, ಬಿಡ್ರಿ. ಹುಡುಗಿ ಬಂದ್ಮೇಲೆ ಫ್ರೆಂಡ್ಸ್ ಅಲ್ಲ, ಲೂಸೇ ಅಲ್ವಾ ಫ್ರೆಂಡ್? ನಡೀಲಿ ನಡೀಲಿ. ನೀವ್ ಯಾವ್ದಕ್ಕೋಸ್ಕರ ಕಾಯ್ತಾ ಇದ್ದೀರೋ, ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಶುರುವಾಗುತ್ತೆ. ವೇಟ್ ಅಂಡ್ ವಾಚ್. ರೀ ಮುನಿಯಮ್ಮ, ಯಾಕೆ ಹಿಂಗ್ ಕುತ್ಕೊಂಡಿದ್ದೀರಾ? ಯಾಕೂ ಇಲ್ಲ, ಸುಮ್ನೆ ಗಾಡಿ ಓಡಿಸಿ. ಏನಾರು ಮಾತಾಡಿ, ಬಿದ್ರೆ ಗೊತ್ತಾಗಲ್ಲ. ಮಾತಾಡಿ ಸುಮ್ನೆ ಗಾಡಿ ಓಡ್ಸಕ್ ಆಗಲ್ವಾ ನಿಮ್ಗೆ? ರೀ, ನೆನ್ನೆನೆ ಹುಷಾರಿಲ್ದೆ ಎದ್ದಿದ್ದೀರಾ, ಇನ್ನು ರಿಕವರಿ ಕೂಡ ಆಗಿಲ್ಲ. ಅದಕ್ಕೆ ಗಟ್ಟಿ ಹಿಡ್ಕೊಂಡು ಕುತ್ಕೊಳ್ರಿ. ನಾನೇನು ಹುಲಿನೂ ಅಲ್ಲ, ಸಿಂಹನೂ ಅಲ್ಲ. ಆಮೇಲೆ ತಲೆ ಸುತ್ತ ಬಿದ್ರೆ ಗೊತ್ತಾಗೋದು ಇಲ್ಲ. ಏನ್ರಿ ಆಯ್ತು ಮುನಿಯಮ್ಮ? ಹಂಸ್ ಕಾಣಿಸ್ಲಿಲ್ಲ, ಬಟ್ ನಿಧಾನಕ್ಕೆ ಇಳಿಸ್ದೆ ತಾನೆ. ಮುಖ ಯಾಕೆ ಒಂಥರ ಆಗಲ್ತೆ ತಿಂದರಂಗ್ ಮಾಡ್ಕೊಂಡಿದ್ದೀರಾ? ಅದಕ್ಕೆ ಹೇಳೋದು, ಗಾಡಿನ ಎರಬಿರಿ ಓಡಿಸ್ಬಾರ್ದು ಅಂತ. ಹಂಸನೇನಾದ್ರೂ ಇಬ್ರು ಬಿದ್ದಿದ್ರೆ? ಬಿದ್ದಿಲ್ವಲ್ಲ. ಬಿದ್ದಿದ್ರೆ ರೀ, ಎಂತೆಂತ ಇಂಪಾರ್ಟೆಂಟ್ ಗಾಡಿ ಎಲ್ಲ ಓಡಿಸಿದೀನಿ, ಇದೆಲ್ಲ ಯಾವ ಲೆಕ್ಕ ನನಗೆ? ಓಡ್ಸಿದೀರಾ ಬ್ರೇನ್ನ ಪಾಮಿಸ್ಕೊಂಡು ನಾನು ಗಾಡಿ ಓಡಿಸ್ರಿ. ನಿಜ ಹೇಳಿದ್ರು ನಂಬಲ್ವಲ್ಲ. ತಡೀರಿ, ಮಾಡ್ತೀನಿ. ರೀ, ನಿಲ್ಲಿಸ್ರಿ ಗಾಡಿನ. ಇಷ್ಟು ನಿಧಾನಕ್ಕೆ ಹೋದ್ರೆ ಇಡೀ ದಿನ ಇಬ್ರು ರೋಡ್ ಮೇಲೆ ಹೋಗ್ಬೇಕಾಗುತ್ತೆ. ನೀವ್ ಬೇಕಾದ್ರೆ ಹೋಗಿ, ನನ್ ಬಸ್ಸಲ್ಲಿ ಹೋಗ್ತೀನಿ. ರೀ ಮುನಿಯಮ್ಮ, ತಮಾಷೆ ಮಾಡಿದಿರಿ, ಬನ್ನಿ ಕುತ್ಕೊಳ್ಳಿ. ರೋಡಲ್ಲ ಸೀನ್ ಮಾಡಬೇಡಿ. ನೀವು ಸೀನ್ ಮಾಡ್ಬೇಡಿ. ನೆಟ್ಟಿಗೆ ಓಡಿಸಿಲ್ಲ ಅಂದ್ರೆ ಇದೆ ಇವಾಗ. ಸುಮ್ಮನೆ ಕುತ್ಕೊಳ್ರಿ. ನಿಮ್ಮ ಹತ್ರ ಮಾತಾಡಕ್ಕೆ ಭಯ ಕಣ್ರಿ. ಅದ್ ಯಾವಾಗ ಕೋಪ ಮಾಡ್ಕೋತಿರೋ, ಅದ್ ಯಾವಾಗ ಸರಿಯಾಗಿರ್ತಿರೋ ಒಂದು ಗೊತ್ತಾಗಲ್ಲ. ಈಗ ಸುಮ್ನೆ ಮಾತಾಡ್ದೆ ಗಾಡಿ ಓಡಿಸ್ತೀರಾ? ಆಯ್ತಮ್ಮ ತಾಯಿ, ಓಡಿಸ್ತೀನಿ ಬಾ. ನಿಮ್ಮನ್ನ ನೋಡಿದ್ರೆ ಭಯ ಆಗತ್ತ ಕಣ್ರಿ. ಅದ್ ಯಾವಾಗ ಕೋಪ ಮಾಡ್ಕೋತಿರೋ, ಅದ್ ಯಾವಾಗ ಸರಿ ಇರ್ತಿರೋ ಒಂದು ಅರ್ಥ ಆಗಲ್ಲ. ಯಾವಾಗ್ಲೂ ಊರೂರ ಅಂತಾನೆ ಇರ್ತೀರ. ನನ್ನ ಫ್ರೆಂಡ್ಸ್ ಹೇಳ್ತಿದ್ರು, ಈ ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಂತ. ಈಗ ನಿಮ್ಮನ್ನ ನೋಡಿ ಅದು ಕರೆಕ್ಟ್ ಅಂತ ಅನಿಸ್ತಿದೆ. ಮುನಿಯಮ್ಮ, ಇಳಿರಿ, ಬಸ್ ಸ್ಟಾಪ್ ಬಂತು. ಆಲ್ ದ ಬೆಸ್ಟ್. ಆ ಬಸ್ ಡ್ರೈವರ್ ಹತ್ರನೂ ಕಿತ್ತಾಡಕ್ ಹೋಗ್ಬೇಡಿ. ಆಯ್ತು ಹೋಗ್ರಿ. ಚಾಂದಿನಿ ಮೇಡಮ್ನ ಕೇಳಿದೆ ಅಂತ ಹೇಳಿ. ಹೇಳ್ತೀನಿ. ವಿರಾಜ್, ಯಾಕ್ರಿ ಇನ್ನು ಕಿತ್ತಾಡಕ್ ಬ್ಯಾಲೆನ್ಸ್ ಇಟ್ಯಾ? ಥ್ಯಾಂಕ್ ಯು. ಹಬ್ಬ, ನನ್ನ ಜೀವನ ಪಾವನ ಆಯ್ತು.
ಏ ಅಜ್ಜಿ, ನಿಂಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ಥು, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ನಿನ್ಗೇನ್ ತಲೆಗೆನೆ ಕೆಟ್ಟಿದೀಯಾ? ನನ್ ಪಾಡಿಗೆ ನಾನು ಅಕ್ಕಿ ಆರಿಸ್ತಾ ಇದ್ರೆ ನಿನ್ಗೇನು ಕಷ್ಟ? ವಯಸ್ಸಾಗಿದೆ ಅಂತ ಊಟ ಮಾಡೋದ್ ಬಿಡ್ತಾರಾ? ನಾನ್ ನಿಮ್ಮ ಅಕ್ಕಿ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಮನೆ ಮಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿನ್ ಮಗಳಿಗೆ ಏನಾಗಿದೆಯೋ? ಒಳ್ಳೆ ಗುಂಡ್ಕಲ್ ಇದ್ದಂಗಿದ್ದಾಳೆ. ಬಂದ್ಲು ನೋಡು ಸುಪ್ನಾತಿ. ನಾನು ನನ್ನ ಮಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನನ್ನ ಹೆಂಡತಿ ಮಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಮನೆಯಿಂದ ಆಚೆ ಕಳ್ಸಿದ್ಮೇಲೆ ಅವಳ್ಯಾವ ತಾಯಿ ಇವಳ್ಯಾವ ಮಗಳು? ಹೋಗೋಗು. ಹಲೋ, ನಿನ್ನ ಹತ್ರ ವಾದ ಮಾಡ್ಕೊಂಡು ಕೂರಕ್ ನನಗೆ ಟೈಮ್ ಇಲ್ಲ. ಮದುವೆ ಆಗ್ದಾರ ಹೆಣ್ಮಕ್ಳ ತಂದು ಮನೇಲಿ ಕೂಡ ಕಂಡಿದೀಯಲ್ಲ, ಇದ್ಯಾವ ಸೀಮೆ ನ್ಯಾಯ? ನನ್ನ ಮನೆ ನನ್ನ ಇಷ್ಟ, ನೀನ್ಯಾರೋ ಕೇಳಕ್ಕೆ? ವಟಾರದಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಮಾನ ಮರ್ಯಾದೆ ಇರ್ಬೇಕಾಗುತ್ತೆ. ಸದ್ಯ ನಿನಗ ಆ ವಿಷಯ ಗೊತ್ತಿದೆಯಲ್ಲ. ನೋಡಜ್ಜಿ, ಸುಮ್ಮನೆ ನಾನು ರೇಗಿಸ್ಬೇಡ. ಸಿಟ್ಟು ಬಂದ್ರೆ ನಾನು ಮನುಷ್ಯನೇ ಅಲ್ಲ. ಅದು ಗೊತ್ತಿದೆ ಬಿಡಪ್ಪ. ಮೊದಲು ನನ್ನ ಹೆಂಡತಿ ಮಗಳ ಮನೆಯಿಂದ ಆಚೆ ಕಳ್ಸು, ನಮ್ಮನೆಗ್ ಬರ್ಲಿ, ಅವಳು ಅಲ್ಲೇ ಇರ್ಲಿ. ಆಗಲ್ಲ. ನೀನ್ ಹೇಗೆ ಈ ವಟಾರದಲ್ಲಿ ಬಾಡಿಗೆ ಕಟ್ಕೊಂಡಿದೀಯೋ ಅದೇ ರೀತಿ ನಾನು ಇರೋದು. ಇಲ್ಲಿ ನಾವೇನ್ ಬಿಟ್ಟೆ ಬಿದ್ದಿಲ್ಲ. ನನ್ನ ಮನೆ ನನ್ನ ಇಷ್ಟ, ಯಾರನ್ ಬೇಕಾದ್ರೂ ಇಟ್ಕೊಳ್ತೀನಿ. ನೀನ್ ಯಾರೋ ಕೇಳಕ್ಕೆ? ನಮ್ಮ ಮನೇಲಿ ಯಾರಿರ್ಬೇಕು ಯಾರಿರ್ಬಾರ್ದು ಅಂತ ಹೇಳೋಕೆ ನೀನ್ ಬರ್ಬೇಡ. ಹೆಚ್ಚಿಗೆ ಹಾರಾಡ್ಬೇಡ ಮುದುಕಿ. ಓನರ್ಗೆ ಹೇಳಿ ಮನೆಯಿಂದ ಆಚೆ ಹಾಕ್ಸ್ಬಿಡ್ತೀನಿ. ಸರಿಯಾಗಿ ಹೇಳ್ದೆ ಅಪ್ಪ, ಹಾಗೆ ಮಾಡ್ಸು. ಇಲ್ಲಾಂದ್ರೆ ಈ ಮುತ್ತಿಗೆ ಬುದ್ಧಿ ಬರಲ್ಲ. ಸಿರಿ, ದೊಡ್ಡವ್ರಿಗೆ ಹಾಗೆಲ್ಲ ಮಾತಾಡ್ತಾರೇನೆ? ರೀ, ಹೋಗ್ಲಿ ಬಿಡ್ರಿ. ಅವ್ರ ವಿಷಯ ನಮ್ಗೆ ಯಾಕೆ? ಸುಮ್ನೆ ನಮ್ ನೆಮ್ಮದಿ ಹಾಳಾಗುತ್ತೆ. ಬನ್ನಿ ನೀವು. ಲೈ, ನೀ ಸುಮ್ನೆ ರೇ, ನಿಂಗಿವೆಲ್ಲ ಗೊತ್ತಾಗಲ್ಲ. ಮನೆ ಖಾಲಿ ಮಾಡಿಸಿ ಬೀದಿಗೆ ಬಿದ್ರೆ ಅವಾಗ ಗೊತ್ತಾಗುತ್ತೆ ಈ ಮುದುಕಿಗೆ. ನಮ್ಮನೆ ಮಗಳು ವಾಪಸ್ ಕಳ್ಸು ಅಂದ್ರೆ ಊರೆಲ್ಲ ಮಾತಾಡ್ತಾಳೆ. ಮೊದ್ಲು ನಿನ್ನ ಮನೆ ಬಾಡಿಗೆ ಕಟ್ಕೋ, ಆಮೇಲೆ ನನ್ನ ಮನೆನ ಖಾಲಿ ಮಾಡಿಸುವೆ ಅಂತೆ. ಏ ಮುದುಕಿ, ನಮ್ಮನೆ ಬಗ್ಗೆ ಮಾತಾಡ್ಬೇಡ, ಚೆನ್ನಾಗಿರಲ್ಲ. ಸುಮ್ನೆ ಹೋಯ್ತಾ ಇರೋ. ಇದು ನಮ್ಮನೆ. ನಮ್ಮನೆ ಮುಂದೆ ನಿಂತು ಜಗಳ ಕಾಯ್ತಾ ಇರೋದು ನೀನ್ ಹೋಗಯ್ಯ. ಏ ಮುದುಕಿ, ಇನ್ನೊಂದಿಂದಲೇ ನನ್ನ ಹೆಂಡತಿ ಮಗಳು ಮನೆಗೆ ಬರ್ಲಿಲ್ಲ, ಪರಿಣಾಮ ನೆಟ್ಟಿಗಿರಲ್ಲ. ಕಂಡಿದೀನಿ, ಸಾಕು ಹೋಗಯ್ಯ. ಸರಿ, ಪೆಟ್ರೋಲ್ ಬೇರೆ ಖಾಲಿ ಆಗೋಗಿದೆ. ಏನು ಮಾಡೋದೀಗ? ಫುಡ್ ಡೆಲಿವರಿ ಬೇರೆ ಕೊಡೋದಿದೆ. ಕೊಟ್ಟಿಲ್ಲ ಅಂದರೆ ಇವತ್ತೆಲ್ಲ ಅರ್ನಿಂಗ್ಸ್ ಇರಲ್ಲ. ಏನಪ್ಪ ಮಾಡೋದು? ಛೇ. ಛೇ,
ಹೊತ್ ಕೆಲ್ಸಾನೇ ಆಗ್ಲಿಲ್ವಲ್ಲ. ಚಾಂದಿನಿ ಮೇಡಮ್ ಬೇರೆ ಫಾರಿನ್ ಟ್ರಿಪ್ ಹೋಗಿದಾರಂತೆ. ಬಹುಶಃ ಅವ್ರು ಅದಕ್ಕೆ ನನ್ನ ಕಾಲ್ ರಿಸೀವ್ ಮಾಡಿಲ್ವೋ ಏನೋ. ಅದಿನ್ ಯಾವಾಗ ಬರ್ತಾರೋ, ನಾನು ಯಾವಾಗ ಅವ್ರ ಹತ್ರ ಮಾತಾಡ್ತೀನೋ. ಲೈಫ್ನ ತುಂಬ ಈಸಿ ಅಂತ ಅನ್ಕೋಬಿಟ್ಟಿದ್ದೆ. ನಾನು ಮನೇಲಿದ್ದಾಗ ಪಾರ್ಟಿಗೆ ಡಿನ್ನರ್ಗೆ ಅಂತ ಒಂದಿನ ಖರ್ಚು ಮಾಡ್ತಿದ್ದ ದುಡ್ಡಲ್ಲಿ ಇಲ್ಲಿ ತಿಂಗಳ ಪೂರ್ತಿ ಮನೆ ನಡೆಸ್ತಾರೆ. ಅಪ್ಪ ಹೇಳ್ತಿದ್ರು, ಅವ್ರ ದುಡ್ಡ ಖಾಲಿ ಮಾಡಬೇಕಾದ್ರೆ ಗೊತ್ತಾಗಲ್ಲ, ನಾನೇ ದುಡ್ದಾಗಲೇ ದುಡ್ಡಿನ ಬೆಲೆ ಗೊತ್ತಾಗೋದು ಅಂತ. ಅದು ನಿಜ ಅಂತ ಅನಿಸ್ತಿದೆ. ಪಾರ್ಟಿ ಸಾಯ್ಲಿ ಗುರು, ದಿನದ ಖರ್ಚೆ ಸಂಭಾಳಿಸೋಕ್ಕಾಗ್ತಿಲ್ಲ. ಆ ತಿಂಗಳು ಕಷ್ಟಪಟ್ಟಿದ್ದ ದುಡ್ಡು ಅದೇ ತಿಂಗಳು ಖರ್ಚಾಗ್ಬಿಡ್ತಿದೆ. ಇನ್ನು ಸೇವಿಂಗ್ಸ್ ಮಾಡೋದು ಹೇಗೆ? ಅಪ್ಪ ಹೇಳಿದ 1 ಲಕ್ಷ ಟಾರ್ಗೆಟ್ ರೀಚ್ ಮಾಡೋದು ಹೇಗೆ? ಯಾಕೋ ಇದೆಲ್ಲ ಇಂಪಾಸಿಬಲ್ ಟಾಸ್ಕ್ ಅಂತ ಅನಿಸ್ತಿದೆ. ರಾಜ್ 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 ಎಷ್ಟು ದಿನ ಕೂಗ್ತಿದ್ದೀನಿ, ಕೇಳಿಸ್ತಿಲ್ವಾ? ಏನಿದ್ ಇಷ್ಟೊಂದು ಬೇಳ್ತಿದ್ದೀರಾ? ನಿಮ್ಮನ್ನ ನೋಡ್ತಿದ್ರೆ 5-10 ಕಿಲೋಮೀಟರ್ನ ಗಾಡಿ ತಳ್ಕೊಂಡ್ ಬಂದಿರಂಗಿದೆ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ರೀ. ನಿಮ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ, ಸುಳ್ಳು ಹೇಳ್ಬೇಡಿ. ತಗೊಳ್ಳಿ ನೀರು.